ದ್ವಿಚಕ್ರ ವಾಹನದಲ್ಲಿ ಇಬ್ಬರು ಮಾತ್ರ ಪ್ರಯಾಣಿಸಬೇಕು ಅನ್ನೋಂಥದ್ದು ಸಂಚಾರಿಯ ನಿಯಮ. ಆದ್ರೆ ಇಲ್ಲಿ 4 ಜನ ಹೋಗ್ತಾ ಇದ್ರು. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಪೊಲೀಸರು ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಪುಂಡರು ತಮ್ಮ ವರ್ತನೆಯನ್ನ ತೋರಿಸಿದ್ದಾರೆ. ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ಪೊಲೀಸ್ ಹಾಗೂ ಪುಂಡರ ನಡುವೆ ಮಾತಿನ ಚಕಮಕಿ ನಡೆದಿದೆ. ತುಮಕೂರು ನಗರದ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುತ್ತೆ. ರಸ್ತೆಯಲ್ಲಿ ನಿಂತು ದಂಡ ವಿಧಿಸುತ್ತಿದ್ದ ಪೊಲೀಸರೊಂದಿಗೆ ಪುಂಡರು ಇಲ್ಲಿ ಅನುಚಿತ ವರ್ತನೆಯನ್ನ ತೋರಿಸಿದ್ದಾರೆ. ದ್ವಿಚಕ್ರ ವಾಹನದಲ್ಲಿ 4 ಜನ ಇಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಇದನ್ನ ಪ್ರಶ್ನೆ ಮಾಡಿದ್ರು ಪೊಲೀಸರು. ಅವರ ಕರ್ತವ್ಯ ಅವರು ಮಾಡಿದ್ರು. ಸಂಚಾರಿ ಪೊಲೀಸರೊಂದಿಗೆ ಮಾತಿಗೆ ಮಾತು ಬೆಳೆಸಿದ್ದಾರೆ ಪುಂಡರು. ಪೊಲೀಸರು ಹಾಗೂ ಯುವಕರ ನಡುವೆ ಮಾತಿನ ಚಕಮಕಿ ನಡೆದಿರೋದು ಈಗ ವಿಡಿಯೋ ಅಮೋಕ್ ಟಿವಿಗೆ ಲಭ್ಯ ಆಗಿದೆ. ಪುಂಡಾಟ ನಡೆಸಿದ್ದ ಯುವಕರ ಮೇಲೆ ಎಫ್ಐಆರ್ ಇಲ್ಲಿ ದಾಖಲು ಮಾಡಲಾಗಿದೆ. ಸಂಚಾರಿ ನಿಯಮಗಳನ್ನ ನಾವು ಪಾಲಿಸಲೇಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಒಂದು ಟೂ ವೀಲರ್ ಅಲ್ಲಿ 4 ಜನ 5 ಜನ ಹೋದ್ರೆ ಅಪಘಾತಗಳಿಗೆ ನಾವೇ ಅದನ್ನ ದಾರಿ ಮಾಡಿಕೊಟ್ಟಂಗಾಗತ್ತೆ. ಯಾಕೆ ನಮಗೆ ಅಂತಾನೆ ಆ ವ್ಯವಸ್ಥೆಯನ್ನ ಮಾಡಿರ್ತಾರೆ, ಆ ನಿಯಮಗಳ ಜಾರಿಗೆ ತಂದಿರ್ತಾರೆ ಅಂದ್ಮೇಲೆ ನಾವು ನಿಯಮದ ಪ್ರಕಾರ ಹೋಗ್ಬೇಕಾಗತ್ತೆ. ಆದ್ರೆ ಇದನ್ನ ಕಂಡು ಇಲ್ಲಿ ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ, ಸಂಚಾರಿ ಪೊಲೀಸರು. ಆದ್ರೆ ಅವರು ಮಾತಿಗೆ ಮಾತು ಬೆಳೆಸಿದ್ದಾರೆ. ಹೀಗಾಗಿ ಇಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿರೋದು ವಿಡಿಯೋ ವೈರಲ್ ಆಗಿದೆ. ಈಗ ಪುಂಡಾಟ ನಡೆಸಿದ ಯುವಕರ ಮೇಲೆ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ಬಹಳ ಎಚ್ಚರದಿಂದ ನೀವು ಓಡಾಡಬೇಕಾಗತ್ತೆ. ಯಾಕಂದ್ರೆ ಪೊಲೀಸರು ಅವರ ಕಾರ್ಯ ಅವರು ನಿರ್ವಹಿಸ್ತಾ ಇರ್ತಾರೆ ಅಂದ್ಮೇಲೆ ನಾವು ಅದನ್ನ ವಿರುದ್ಧವಾಗಿ ಪ್ರಶ್ನೆ ಮಾಡೋದು ಬಹಳ ತಪ್ಪಾದ ಕೆಲಸ ಇದು. ಯಾಕಂದ್ರೆ ನಮ್ಮ ಒಳ್ಳೇದಕ್ಕೆ ಹೇಳಿರ್ತಾರೆ. ನೀವೇನೋ ಒಂದು ಸಿಗ್ನಲ್ ದಾಟಿ ಮತ್ತು ಮುಂದೆ ಒಂದು ಸಿಗ್ನಲ್ಗೆ ಹೋಗೋಷ್ಟರಲ್ಲಿ ನಿಮ್ಗೆ ಏನಾದ್ರೂ ಅಪಘಾತಗಳಾಯ್ತು, ಏನಾದ್ರೂ ಸಂಭವಿಸ್ತು ಆ ರೀತಿಯಾಗಿ ಅಂದ್ರೆ ನೀವು ಯಾರ್ಗ್ ಹೇಳ್ಬೇಕು? ಅವಾಗ ಇದಕ್ಕೆಲ್ಲ ನೀವು ಪ್ರಶ್ನೆ ಮಾಡ್ತೀರಾ. ಅವಾಗ ಪ್ರಶ್ನೆ ಮಾಡಕ್ಕೆ ಆಗಲ್ಲ ಇಲ್ಲಿ. ಯಾಕಂದ್ರೆ ನೀವು ಹೋಗ್ತಾ ಇರೋದು 4 ಜನ ಒಂದೇ ಬೈಕ್ ಅಲ್ಲಿ ಹೋಗ್ತಾ ಇರೋದು. ಸುಮ್ನೆ ಏನೋ ನಿಮ್ಗೆ ಗಾಯ ಆಗತ್ತೆ, ಆಸ್ಪತ್ರೆಗೆ ಹೋಗ್ತೀರಾ, ತೋರಿಸ್ಕೊಂಡು ಬರ್ತೀರಾ, ಮುಗಿತಷ್ಟಕ್ಕೇನೆ. ಯಾಕೆ ಇವ್ರು ಹೇಳ್ತಾರೆ ಪೊಲೀಸರು ಏನು ನಿಯಮಗಳಿದ್ವು ಅಂತ ಅದು ಯಾವುದು ನಿಮ್ಗೆ ಲೆಕ್ಕಕ್ಕೆ ಇರಲ್ಲ. ಹಾಗಾಗಿ ವಾಹನ ಸವಾರರಿಗೆ ಒಂದಷ್ಟು ನಿಯಮಗಳನ್ನ ಗೊತ್ತಿರಬೇಕು ಅನ್ನುವಂಥದ್ದು ಉದ್ದೇಶ ಅಷ್ಟೇ. ಈಗ ಪುಂಡರು ನಡೆಸಿದಂತಹ ಈ ಮಾತಿನ ಚಕಮಕಿ ನಡೆಸಿದ್ದಾರೆ. ಇವರ ವಿರುದ್ಧವಾಗಿ ಈಗ ಎಫ್ಐಆರ್ ದಾಖಲು ಮಾಡಲಾಗಿದೆ. ತುಮಕೂರು ನಗರದ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸರ್ ಫೋನ್ ಕೊಡಿ ಸರ್. ಅಲ್ಲಿ ಏನಿದು ಪೊಲೀಸ್ ಗುಂಡಾಗರ್ದಿ ನಡೀತಾ ಇದೆ. ನಾವು ಬರ್ತಾ ಇದ್ವಿ DAT ಕಡೆಯಿಂದ. ನಾವು 4 ಜನ ಬರ್ತಾ ಇದ್ವಿ ಬೈಕಲ್ಲಿ. ನಮ್ ತಪ್ಪಿದೆ. ನಾವು ಫೋನ್ ಎಲ್ಲ ಹೊಡೆದೋಯ್ತು. ಕಂಪ್ಲೇಂಟ್ಗೆ ಚಲೋ ಸರ್. ಫೋನ್ ಎಲ್ಲ ಹೊಡೆದೋಯ್ತು. ನಂದು ಹೊಸ ಫೋನು ಬಾಲ್ ಬಿಕ್ಸ್ ಇಲ್ಲ ಸರ್. ನೋಡಿ ಹೊಡೆದೋಯ್ತು ಫೋನ್ ಹೊಡೆದೋಯ್ತು. ಹೆಲ್ಮೆಟ್ ಅಲ್ಲಿ ನನ್ನ ಮಗು ಹೊಡೆದವ್ರೆ. ಹೆಲ್ಮೆಟ್ ಅಲ್ಲಿ ನನ್ನ ಮಗು ಹೊಡೆದವ್ರೆ ಹೊಡೆದಿರೋದು.